सरस्वतीं व्यासं ततो जयमुदीरये स्वस्तिस्तु सतां हरिः ओम् देवं नारायणं नत्वा सर्वदोषविवर्जितं नारायणं नमस्कृत्यं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते स्वस्तिस्तु सतां हरिः ओम् निर्माणमोह चितसङ्गदोष अध्यात्मनित्या विनिवृत्तकामा ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸನ್ನಿರ್ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್. ಇದು ಒಬ್ಬ ಸಾಧಕನಾಗಿ ಹೇಗೆ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಪಡಬೇಕಾದವನ ಲಕ್ಷಣಗಳು ಅಂತ ಹೇಳಿದರು. ಮಾನ ಮತ್ತು ಮೋಹ ಇದು ಹಿಂದೆ ಬೇರೆ ಬೇರೆ ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಬಂದಿದೆ. ಅದಕ್ಕಾಗಿ ಇದನ್ನ 15ನೇ ಅಧ್ಯಾಯ ಅನ್ನೋದು ಗೀತೆಯ ಸಾರ, ಸಮಗ್ರ ಭಾರತದ ಸಾರ ಗೀತೆ. ಆದರೆ ಭಾರತೇ ಗೀತಿಕಾ ವರ. ಆದ್ರೆ ಅಲ್ಲಿ ಅದ 15ನೇ ಅಧ್ಯಾಯ ಇನ್ನೂ ಮುಖ್ಯ ಅಂತ ಯಾಕೆ ಹೇಳಿದ್ದು ಅಂದ್ರೆ, ನೀವು ಈ ಶ್ಲೋಕ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಸುಮಾರು ಒಂದು 3-4 ಅಧ್ಯಾಯಗಳಲ್ಲಿ ಹೇಳಿದ ಎಲ್ಲಾ, ಆದ್ರೆ ನಿಮ್ಗೆ ಆ 3-4 ಅಧ್ಯಾಯ ಓದದೇ ಇದ್ರೆ ಇದು ಆ ಶ್ಲೋಕದಲ್ಲಿ ಸಂಗ್ರಹಿತವಾಗಿದೆ ಅನ್ನೋದು ಗೊತ್ತಾಗಲ್ಲ. ಏನೋ ಒಂದಿಷ್ಟು ಲಕ್ಷಣ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಪ್ರತಿಯೊಂದು ಶ್ಲೋಕದ ಪ್ರತಿಯೊಂದು ಪದದ ಹಿಂದೆಯೂ ಕೂಡ ಅಷ್ಟಷ್ಟು ಭಾವಗಳು ತುಂಬಿಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಜಿತ ಸಂಘದೋಷ, ಸಂಘದೋಷಗಳು ಶಬ್ದದ, ರೂಪದ, ಸ್ಪರ್ಶದ ಈ ಎಲ್ಲ ಸಂಘಗಳೇನಿವೆ, ಈ ಒಂದೊಂದು ಕಾರಣಕ್ಕೆ ಒಂದೊಂದರ ಸಂಘ ಉಂಟಾಗುತ್ತೆ. ಅವುಗಳೆಲ್ಲ ದೋಷಯುಕ್ತವಾದ ಸಂಘಗಳಾದ್ರೆ ಬಿಡಬೇಕು. ಆದ್ರೆ ಸತ್ಸಂಗ ಶ್ರೇವಧರ್ಣಾಂ ಅಂತ ಹೇಳಿದ್ದಾರೆ. ಅದನ್ನಾಗಿ ಸಂಘ ದೋಷಾಹ ಜಿತ. ಕೆಲವೊಂದ್ಸರ್ತಿ ಈ ಕಣ್ಣು ಮೂಗು ಬಾಯಿ ಇತ್ಯಾದಿ ಇಂದ್ರಿಯಗಳಿಗೆ ನಾವು ಬೇಡ ಅಂದ್ರೂ ಅಂತ ಪದಾರ್ಥಗಳು ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ. 4ನೇ ಅಧ್ಯಾಯದಲ್ಲಿ ಸಂಯತೇಂದ್ರಿಯ, ಇಂದ್ರಿಯಗಳನ್ನ ಸಂಯತಗೊಳಿಸುವುದು ಅನ್ನುವ ಮಾತು ಬಂದಿತ್ತು. ಆ ಇಡೀ ಬೇರೆ ಬೇರೆ ಸಂಯತ ಅಂತಂದ್ರೆ ಸಂಯಮಾಗ್ನಿಷು ಜುಹ್ವತಿ, ಎಲ್ಲ ಇಂದ್ರಿಯಗಳಿಗೆ ಬಂದಂತಹ ಆಸೆ ಆಕಾಂಕ್ಷೆಗಳಿಂದ ಹುಟ್ಟಿದಂತಹ ಪದಾರ್ಥಗಳನ್ನು ತಳ್ಳಿ, ಇದು ಬೇಡ, ಇದು ನೋಡುವಂಥದ್ದಲ್ಲ, ಇದು ಬೇಡ, ಇದು ಕೇಳುವಂಥದ್ದಲ್ಲ, ಇದು ಬೇಡ, ಇದು ತಿನ್ನುವಂಥದ್ದಲ್ಲ ಅಂತ ಈ ಸಂಯಮನ ಏನಿದೆ, ಯಮ ಸಂಯಮತಾಮಹಂ ಅಂತ ಕೃಷ್ಣನು ಕೂಡ ಸಂಯಮಾಗ್ನಿಷ ಜುಹ್ವತಿ ಅಂತ ಹೇಳಿದ ವಿಷಯವನ್ನ ನಿರೂಪಣೆ ಮಾಡುವಾಗ, ಭಗವಂತನ ಸಂಯಮ ಅನ್ನುವಂತಹ ಅಗ್ನಿಯಲ್ಲಿ ಯಮರೂಪಿಯಾಗಿ, ಯಮ ಅಂದ್ರೆ ಅವನೊಬ್ಬ ಇದ್ದಾನೆ, ಕಾಲಯಮ, ಅವನನ್ನ ನಿಯಂತ್ರಿಸುವಂತಹ ಯಮ ಅದು ಭಗವಂತ. ಅವನಿಗೆ ಒಪ್ಪಿಸುವುದು ಅಂದ್ರೆ ಅದು ಜಿತ, ಜಯ ಆಗುತ್ತೆ. ನಾವೇ ಗೆಲ್ತೇವೆ ಅಂತ ಹೋದಾಗ 4 ಸರ್ತಿ ಗೆದ್ದ ಹಾಗೆ ಅನ್ಸುತ್ತೆ, 5ನೇ ಸರ್ತಿ ದೊಡ್ಡ ಹೊಂಡಕ್ಕೆ ಹೋಗಿ ಬೀಳ್ತೇವೆ. ಅವನು ಗೆಲ್ಲಿಸಿದ್ರೆ ನಾವು ಗೆದ್ದದ್ದಕ್ಕೊಂದು ಅರ್ಥ ಇದೆ. ಅವನು ಗೆಲ್ಲಿಸದೆ ಹೋದ್ರೆ ನಾವು ಗೆದ್ದ ಒಂದು ದೇವ ಅಮಹೀಯ ಧ್ವಂ, ಎಲ್ಲ ದೇವತೆಗಳು ಗೆದ್ವಿ ಅಂದ್ಕೊಂಡ್ರು, ಆದ್ರೆ ಯಕ್ಷನನ್ನ ಅರ್ಥ ಮಾಡಿಕೊಳ್ಳಲಾರದೆ ಸೋತರು. ನಾವು ಗೆದ್ವಿ ಅನ್ಕೊಂಡ್ರೆ ದೇವ್ರನ್ನ ಸೋಲಿಸ್ತಾನೆ. ನಾವು ನಿನ್ನಿಂದ ಗೆದ್ವಿ ಅಂತ ಅನ್ಕೊಂಡ್ರೆ ಅದು ಸತ್ಯ, ಆದ್ರಿಂದಾಗಿ ಅವನು ಆ ಗೆಲುವಿಗೆ ಒಂದು ಸಹಜವಾದ ಸೌಖ್ಯವನ್ನ ಕೊಡ್ತಾನೆ. ಅದು ಅಸಹಜ ಆಗಿರುವುದಿಲ್ಲ. ಆ ಸಹಜತೆ ಬರಬೇಕು ಅಂತಾದ್ರೆ ಈ ಇಂದ್ರಿಯಗಳಿಂದ ಲಭ್ಯವಾಗುವಂತಹ ಸುಖದ ಹಿನ್ನೆಲೆಯನ್ನ ಸರಿಯಾಗಿ ಅರಿತುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಎಲ್ಲವನ್ನು ಒಂದೇ ಸರ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರಿಗೂ ಆಗುದಿಲ್ಲ. ಯಾರಿಗೂ ಆಗುದಿಲ್ಲ ಅಂದ್ರೆ
ಆಗದೇ ಇರುವ ಕೆಲಸ ಅಲ್ಲ. ಆಗ ಕೊಡುವುದಕ್ಕೆ ಬೇಕಿರುವ ಶರಣಾಗತಿ ಮತ್ತು ಪ್ರಯತ್ನ ಇದಿರುವುದಿಲ್ಲ ಅಂತ ಅರ್ಥ. ಮಾನ ಅಂದ್ರೆ ನಾನೇ ಅಂತ, ಮೋಹ ಅಂದ್ರೆ ನನ್ನದೇ ಅಂತ. ನಾನು ನನ್ನದು ಎಂಬುದು ಬಿಟ್ಟು ಹೀನ ವಿಷಯಗಳನ್ನು ಜರಿದು ಜ್ಞಾನ ಗಮ್ಯ ಕಾಯೋ ಎನಲು ಪೂರ್ಣ ನಿದ್ದಾನೆ. ನಿರ್ಗತ ಮಾನ ಮೋಹ ಅದು ಎಲ್ಲಿ ಹೋದ್ರೂ ಕೂಡ ಒಳಗಿನಿಂದ ಕಾಡುತ್ತೆ. ಅಲ್ಲ, ಇದು ಎರಡೂ ಕೂಡ ಆಗಬೇಕು ಅಂದ್ರೆ ಮಾನಮೋಹಗಳನ್ನ ತೊರೆಯುವುದು ಮತ್ತು ಸಂಘದ ದೋಷವನ್ನ ಗೆಲ್ಲುವುದು. ಕೆಲವು ಬಿಟ್ಬಿಡ್ಬೇಕು, ಕೆಲವು ಅದರ ಮೇಲೆ ಹಿಡಿತ ಸಾಧಿಸಬೇಕು. ಅದ್ ಯಾವಾಗ ಸಾಧ್ಯ ಅಂದ್ರೆ ಅಧ್ಯಾತ್ಮ ನಿತ್ಯ. ಎಲ್ಲದರ ಹಿಂದೆ ನಿಂತವನು ಅಧ್ಯಾತ್ಮ, ಅಧಿಭೂತ ಅಧಿದೈವ ಅಧ್ಯಾತ್ಮ. ಆತ್ಮ ಅಂತರ್ಯಾಮಿ ಅಮೃತ, ಸ್ವಾಮಿ ಅಂತರ್ಯಾಮಿ ಅಂತ ಅರ್ಥ ಆತ್ಮ ಶಬ್ದಕ್ಕೆ. ನಿತ್ಯವು ಈ ವಿಷಯಕ್ಕೆ ದೇವರಿಗೆ ಏನು ಸಂಬಂಧ ಇಲ್ಲ. ಇದೆಲ್ಲ ನಮ್ಮ ಹಳ್ಳಿ ದೇವರ ವಲಯ. ಈ ದೇವರಿಗೆ ಸಂಬಂಧ ಇದೆ, ಇಲ್ಲೇ ಎಲ್ಲ ನಡೆಯುವುದು, ಇಲ್ಲಿ ಉಳಿದಿದ್ದು ಬೇರೆ ಯಾರ್ದು ನಡೆಯಲ್ಲ. ಹೀಗೆಲ್ಲ ಭಗವಂತನಿಗೆ ಕೆಲವು ಜಾಗ ಇದೆ, ಕೆಲವು ಜಾಗ ಇಲ್ಲ, ಕೆಲವು ಕಾಲ ಇದೆ, ಕೆಲವು ಕಾಲ ಇಲ್ಲ ಅಂತಿಲ್ಲ. ನಿತ್ಯ ಅಧಿಕಾರಯುಕ್ತವಾದ ಸ್ವಾಮಿತ್ವ ನಿತ್ಯದಲ್ಲಿ ನಮ್ಮೊಂದಿಗಿದೆ. ವಿನಿವೃತ್ತ ಕಾಮ ಇದು ಬಂದದ್ದನ್ನ ತಡೆದಿದ್ದಾಯ್ತು. ಬರದಂತೆ ತಡಿಬೇಕು ಅಂದ್ರೆ ವಿನಿವೃತ್ತ. ನಿವೃತ್ತ ವಿವಿಧ ರೀತಿಯಿಂದ ಬರ್ತಾ ಇರುತ್ತೆ. ಏನೋ ಒಂದು ವಸ್ತು ನೋಡಿದಾಗ ಸಹಜವಾಗಿ ಮನಸ್ಸಿಗೆ ಚೆನ್ನಾಗಿದೆ, ಇದನ್ನ ಯಾವಾಗಾದ್ರೂ ಕೊಂಡ್ಕೊಳ್ಳೋಣ ಅಂತ ಒಂದು ಬೀಜ ಬಿದ್ದಿರುತ್ತೆ. ಇನ್ನೊಂದ್ಸರ್ತಿ ಅದನ್ನ ನೋಡಿದಾಗ ಇನ್ನೊಂದ್ಸರ್ತಿ ಕೂಲಂಕಷವಾಗಿ ಅದನ್ನ ಗಮನಿಸುವ ಮನಸ್ಥಿತಿ ಇರುತ್ತೆ. ನೆಕ್ಸ್ಟ್ ಸರ್ತಿ ಅದು ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ ಅಂತ ಹೇಳಿದ ರೀತಿಯಲ್ಲಿ ಚಿತ್ತ ಆಗುವುದಷ್ಟು ಸುಲಭ ಇಲ್ಲ. ಒಳಗಿನಿಂದ ಅದರ ಸಂಘವನ್ನ ಕೊಟ್ಟಿದ್ರೆ ಆ ಕಾಮನೆಗಳು ಕೂತಿರ್ತವೆ. ಯಾವಾಗ ಮನುಷ್ಯ ಆ ಬೇರನ್ನೇ ಅಳಿಸುವ ಪ್ರಯತ್ನ ಮಾಡುತ್ತಾನೋ ಆವಾಗ ಮಾತ್ರ ಅದು ವಿನಿವೃತ್ತ ಆಗುತ್ತೆ. ಅದಕ್ಕೆ ನೋಡಿ ವಿನಿವೃತ್ತ ಎರಡೆರಡು ಉಪಸರ್ಗಗಳನ್ನು ಹಾಕಿ ಹೇಳಿದ್ದಾರೆ. ನಿವೃತ್ತ ಅಂತ ಹೇಳಿದ್ರೆ ಸಾಕಿತ್ತು. ವಿನಿವೃತ್ತ ಅಂದ್ರೆ ವಿವಿಧ ರೀತಿಯಿಂದ, ವಿಶಿಷ್ಟ ರೀತಿಯಿಂದ, ವಿಲಕ್ಷಣ ರೀತಿಯಿಂದ ವಿರುದ್ಧ ಸ್ಥಿತಿಗೆ ಕಾಮನೆಗಳನ್ನ ನಿಲ್ಲಿಸಿದ್ರೆ ಮಾತ್ರ. ಯಾಕೆ ಅಂತಂದ್ರೆ ವಿರುದ್ಧವಾದದ್ದಲ್ಲದೆ ಇದ್ದದನ್ನ, ಅವಿರುದ್ಧ ಕಾಮವನ್ನ ದೇವರೇ ಒಪ್ಕೊಂಡಿದ್ದಾನೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ. ಧರ್ಮ ಅವಿರುದ್ಧವಾದ ಕಾಮನೆಗಳು, ವಿರುದ್ಧ ಕಾಮನೆಗಳನ್ನ ಮಾತ್ರ ನಿವೃತ್ತ. ವಿರುದ್ಧವಾದ ಕಾಮನೆಗಳನ್ನ ನಿವೃತ್ತಿಗೊಳಿಸುವುದಷ್ಟೇ ಒಬ್ಬ ದೇವರ ಬಳಿಗೆ ಬರಬೇಕಾದಾಗ ಇರಬೇಕಾದ ಅರ್ಹತೆ. ದ್ವಂದ್ವೈರ್ವಿಮುಕ್ತ. ಇನ್ನೊಂದು ಸಮಸ್ಯೆ ಸುಖ ದುಃಖ, ಜಯ ಅಪಜಯ, ನೋವು ನಲಿವು, ಏನೇನೋ ಇದೆಯಲ್ಲ ನಮ್ಮ ಸಹಜವಾದ ಲೋಕದ ಜಂಜಾಟಗಳು. ಇವೆಲ್ಲವೂ ಒಂದರಿಂದ ಒಂದು ಬೆಳೀತಾ ಹೋಗ್ತಾ ಇರುತ್ತೆ. ದ್ವಂದ್ವೈಹಿ ಕೀದೃಶೈಹಿ ದ್ವಂದ್ವೈಹಿ ಸುಖ ದುಃಖ ಸಂಜ್ಞೈಹಿ ದ್ವಂದ್ವೈಹಿ ವಿಮುಕ್ತಾಃ ವಿಮುಕ್ತಾಃ ವಿಗತ ಮುಕ್ತಾಃ. ಬರುತ್ತೆ, ಪೆಟ್ಟು ಬೀಳುತ್ತೆ. ಒಂದು ಕಾಲದಲ್ಲಿ ಆನೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಪರಿಕಾಲಲ್ಲಿ ನಡೆಸುವೆ. ಎಲ್ಲ ಅವನದ್ದೇ ಇಚ್ಛೆಯ ಪ್ರಕಾರ ನಡೆಯುತ್ತೆ. ಹೊಗಳ್ಬೇಕಾದವ್ರು ಬೈತಾರೆ, ಬೈಬೇಕಾದವ್ರು ಹೊಗಳ್ತಾರೆ. ನಮಗೆ ಯಾವುದನ್ನು ಹೇಗೆ ಸ್ವೀಕಾರ ಮಾಡಬೇಕು ಗೊತ್ತಾಗಲ್ಲ. ಎಲ್ಲವನ್ನು ಅನ್ಕೊಟ್ಟು ಪ್ರಸಾದ ಅಂತ ಇಟ್ಟಂಗೆ ಇರುವೆನೋ ಹರಿಯೇ ಅಂತ ಸುಖ ದುಃಖಗಳಲ್ಲಿ ಸಣ್ಣ ಪುಟ್ಟದ್ದಕ್ಕೆ ನಾವು ತುಂಬಾ ಒದ್ದಾಡಿ ದೊಡ್ಡದಾಗಷ್ಟೊತ್ತಿಗೆ ಶಕ್ತಿ ಇರಲ್ಲ, ಅದನ್ನ ತಡ್ಕೊಳ್ಳಿಕ್ಕೆ ಶಕ್ತಿ ಇರಲ್ಲ. ಇನ್ನು ನನ್ನ ಹತ್ರ ದುಃಖ ಪಡ್ಲಿಕ್ಕೆ ಶಕ್ತಿ ಇಲ್ಲ ಅನ್ಸ್ಬಿಡುತ್ತೆ. ಆವಾಗ ದೇಹ ಆಯಾಸಗೊಂಡಿರುತ್ತೆ. ಅದರಿಂದಾಗಿ
ಈ ದೇಹವನ್ನ ತೊರೆಯುವ ದುರವಸ್ಥೆಯನ್ನ ಅದು ಪಡತ್ತೆ. ಅಂದ್ರೆ ಸಾಕಾಯ್ತು, ನನಗಾಗಲ್ಲ, ಇನ್ನು ದುಃಖ ಪಡ್ಲಿಕ್ಕೆ ಆಗಲ್ಲ ಅನ್ನುವ ಸ್ಥಿತಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅದೆರಡನ್ನು ಮೀರಿದ್ರೆ ಮಾತ್ರ ಬದುಕುದು ಹಾಗೇನೆ. ಸುಖ ಜಿಜೀವಿಷೇತ್ ಶತಂ ಸಮ. ಬದುಕ್ಲಿಕ್ಕೆ ಇಷ್ಟಪಡ್ಬೇಕು ಹೊರತು ಸಾಯ್ಲಿಕ್ಕೆ ಇಷ್ಟಪಡೋದಲ್ಲ. ಅದು ಅವನ ಕೈಯಲ್ಲೇ ಇದೆ, ಬದುಕಿಸುವುದು ಅವನ ಕೈಯಲ್ಲೇ ಇದೆ. ಆದ್ರೆ ನಮ್ಮ ಜೀವನದ ರೂಢಿ ಹೀಗಂತೂ ಇದ್ರೆ ಆವಾಗ ನಾವು ಅಂತಹ ಅಪಾಯದಿಂದ ನಮ್ಮನ್ನು ಪಾರು ಮಾಡಿಕೊಳ್ಳಿಕ್ಕೆ ಭಗವಂತನ ಸಹಾಯ ಪಡೆದ ಹಾಗಾಗುತ್ತೆ. ಗಚ್ಚಂತಿ ಅಮೂಢಾಹ ಇನ್ನೂ ಒಂದಿದೆ, ಬ್ಲೈಂಡ್ ಆಗಿ ಎಲ್ಲವನ್ನ ಒಪ್ಪಿಬಿಡುದು. ಅದು ತಪ್ಪು ಅಂತ ಸರಿ ಅಂತ ವಿಚಾರ ಮಾಡ್ಲಿಕ್ಕೆ ಹೋಗುದಿಲ್ಲ. ಏನಂದ್ರು ಅದು ನಡೆಯತ್ತೆ. ಹೌದು, ಗುರುಗಳ ಮೇಲೆ ಭರವಸೆ ಇಟ್ಟಿರ್ಬೇಕು. ಆದ್ರೆ ದೇವರನ್ನ ಪರಿಚಯಿಸುವ ವಿಷಯದಲ್ಲಿ ಮೋಸ ಮಾಡುವಂತಹ ವ್ಯಕ್ತಿತ್ವ ಅಥವಾ ಶಾಸ್ತ್ರದ ಹಿನ್ನೆಲೆಯನ್ನ ಅರ್ಥೈಸಿಕೊಳ್ಳದೆ ತಪ್ಪಾಗಿ ವಿವರಿಸುವ ವ್ಯಕ್ತಿತ್ವ, ಅದನ್ನು ಯಾವತ್ತೂ ಕೂಡ ನಾವು ಅಂಧಶ್ರದ್ಧೆಯಿಂದ ಒಪ್ಪಿಕೊಳ್ಳುವಂಥದ್ದಲ್ಲ. ಅಮೂಢ, ಯಾವಾಗ ಮೌಢ್ಯ ಇರುತ್ತೆ ಈ ಭಕ್ತಿ ಎಲ್ಲ ಜರ್ರಂತ ಹಿಡಿದು ಹೋಗ್ಬಿಡುತ್ತೆ ಒಂದ್ ದಿವ್ಸ. ಆಗ ಅದರ ನೆಗೆಟಿವ್ ಫೋರ್ಸ್ ಅನ್ನೋದು ಅಷ್ಟು ಹೊತ್ತು ಮಾಡಿದ ಪ್ರಾರ್ಥನೆ ಅಥವಾ ಪ್ರೀತಿ ಇದೆಲ್ಲವೂ ಕೂಡ ನಮಗೆ ಸುಳ್ಳು ಅಂತ ಅನ್ಸಿದಾಗ, ವ್ಯಕ್ತಿ ಮೋಸಗಾರ ಅಂತ ಅನ್ಸಿದಾಗ ಅದು ಅಷ್ಟೇ ರಿವರ್ಸ್ ಹೊಡೆದು ಪರಮ ದ್ವೇಷದಲ್ಲಿ ಎಂಡ್ ಆಗುತ್ತೆ. ಯಾಕೆ ಅಂದ್ರೆ ತಿಳಿದು ಮಾಡದೆ ಇದ್ದದ್ರಿಂದ ಭಕ್ತಿ. ಅದಕ್ಕೋಸ್ಕರನೇ ಯಾವಾಗ್ಲೂ ಜ್ಞಾನ ಯಾಕೆ ಮುಖ್ಯ ಅಂದ್ರೆ, ಜ್ಞಾನ ಇದ್ದಾಗ ಅದು ರಿವರ್ಸ್ ಹೊಡೆಯುವುದು ಕಷ್ಟ. ಯಾಕೆಂದ್ರೆ ನಮ್ಗೆ ಅರಿವಿರುತ್ತೆ, ಇದ್ಯಾವುದೋ ಒಂದು ನನ್ನ ಕರ್ಮ, ಯಾರೋ ಒಬ್ಬ ವ್ಯಕ್ತಿ ಮೋಸ ಮಾಡಿದ ಅಂದ ಮಾತ್ರಕ್ಕೆ ಜಗತ್ತಲ್ಲಿರುವಂತಹ ವ್ಯಕ್ತಿಗಳೆಲ್ಲ ಮೋಸಗಾರರು ಅಂತ ಆಗುದಿಲ್ವಷ್ಟೇ. ನಮ್ಗೆ ಯಾವುದೋ 2-3 ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆದ್ರಿಂದ ಇಡೀ ಜಗತ್ತಲ್ಲಿರುವಂತ ಎಲ್ಲವೂ ಕೂಡ, ಅಥವಾ ನಮ್ಗೆ ಯಾವ್ದೋ ಒಂದು 2 ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ ಮಾತ್ರಕ್ಕೆ ಅದರಲ್ಲಿರುವುದು ಎಲ್ಲವೂ ಒಳ್ಳೆ ಗುಣ ಅಂತ ನಾವು ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಈಗ ಉದ್ದೇಶ ಮತ್ತು ಕ್ರಿಯೆ ಬಹಳ ಚೆನ್ನಾಗಿರುತ್ತೆ, ಉದ್ದೇಶ ಬಹಳ ಡೇಂಜರ್ ಇರುತ್ತೆ. ನಮ್ಗದ ಅರ್ಥನೇ ಆಗುದಿಲ್ಲ. ನಾವು ಕ್ರಿಯೆಯನ್ನು ಮಾತ್ರ ಗಮನಿಸ್ತೇವೆ, ಮೂಢರಾಗಿ ಅದನ್ನು ನಂಬ್ತೇವೆ. ಈ ಅಮೂಢ ಅನ್ನುವುದು ನೀವು ಎಷ್ಟು ವಿವರಣೆ ಕೊಟ್ಟರು ತೆರ್ಕೊಂಡು ಹೋಗುವಂತಹ ಶಬ್ದ. ಯಾವಾಗ ಮೌಢ್ಯ ಇರುತ್ತೆ ಸತ್ಯ ನಮ್ಮಿಂದ ದೂರವಾಗುತ್ತೆ. ನಮ್ಗೆ ಬೇಕಾದ್ದೆಲ್ಲೋ ಇದೆ ಒಳ್ಳೇದು, ಅದು ಸರಿ. ನಮ್ಗೆ ಬೇಕಾದ್ದೆಲ್ಲೋ ಇಲ್ಲ, ಅದು ತಪ್ಪು. ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾವುದು ಪ್ರಪಂಚದಲ್ಲಿ ಒಪ್ಪಿಕೊಳ್ಳಬಹುದಾದ ನಿಯಮ ಅದಿರುವುದೇ ಹಾಗೆ. ಅದು ಯಾಕೆ ನಾಚಿಕೆ ಮುಳ್ಳಲ್ಲಿ ಮುಳ್ಳಿದೆ, ಮುಳ್ಳು ಇಡಬಾರ್ದಿತ್ತು, ನಾವು ಅದನ್ನ ಆಕ್ಷೇಪ ಮಾಡುವ ಹಾಗಿಲ್ಲ. ಅದಿರುವುದೇ ಹಾಗೆ, ನಾಚಿಕೆ ಮುಳ್ಳು ಅಂತಾನೆ ಹೆಸರದಿಕ್ಕೆ. ನಾಚಿಕೆ ಪಡುತ್ತೆ, ನಾಚಿಕೆ ಪಡುತ್ತು ಅಂತ ನಾವು ಕೈ ಹಿಡಿದು ಹರಿದ್ರೆ ಕೈ ಹರಿದೋಗುತ್ತೆ. ಹಾಗಾಗಿ ನಾವು ಕಂಡ ಹಾಗೆ ವಸ್ತು ಅಥವಾ ವಸ್ತುವಿನ ಅಸ್ತಿತ್ವವನ್ನ ನಮಗೆ ಬೇಕಾದಂತೆ ಇರಬೇಕು ಅನ್ನೋದನ್ನ ಬಿಟ್ಟು ಅದು ಮೌಢ್ಯವನ್ನ ತೊರೆದು ತತ್ಪದಂ ಅವ್ಯಯಂ ಗಚ್ಚಂತಿ. ಅದು ಆ ಪದ ಎಂತಹದ್ದು ಅಂದ್ರೆ ಅದು ಅವ್ಯಯ ಅಲ್ಲ. ಕೆಲವೆಲ್ಲ ನಮ್ಗೆ ಇಂಜಸ್ಟಿಸ್ ಅಂತ ಅನ್ಸತ್ತಲ್ವಾ, ನೀವು ಅವನಿಗೆ ಶರಣಾದಾಗ ಅದೆಲ್ಲವೂ ಅವ್ಯಯವಾಗತ್ತೆ, ಅದು ನಾಶವಾಗತ್ತೆ. ನಮ್ಗೆ ಏನು ಇಂಜಸ್ಟಿಸ್ ಅಂತ ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಅನ್ಸಿರುತ್ತೆ, ಅದು ಅವನಿಗೆ ಶರಣಾದಾಗ ಎಲ್ಲವೂ ಸರಿಯಾಗುತ್ತೆ. ಅವನಿದ್ದಾನಲ್ವಾ, ನಾವ್ ಯಾರು ಸರಿ ಮಾಡ್ಲಿಕ್ಕೆ ಅಥವಾ ನಾವ್ ಯಾರು ಅದನ್ನು ಬದಲಾಯಿಸ್ಲಿಕ್ಕೆ? ಅವನಿಗೆ ಸಮರ್ಪಣೆ ಮಾಡಿಕೊಂಡು ನೀನಿದರ ಜವಾಬ್ದಾರಿ. ಯಾಕಂದ್ರೆ ಸೃಷ್ಟಿಕರ್ತನು ನೀನೆ, ಸ್ಥಿತಿಕರ್ತನು ನೀನೆ, ಲಯಕರ್ತನು ನೀನೆ. ಇದರ ಜವಾಬ್ದಾರಿ ನಿಂದು. ಒಂದೋ ನನಗಿದನ್ನು ಅರ್ಥ ಮಾಡಿಸು, ಇಲ್ಲ ಈ ವ್ಯವಸ್ಥೆಯಲ್ಲಿ ಇದರ ಸರಿಯಾದ ರೂಪಕ್ಕೆ ಒಂದು ನಿಲುವಿಗೆ ತಂದು ನಿಲ್ಲಿಸು ಅಂತ ಭಗವಂತನಿಗೆ ಶರಣ ಆದ್ರೆ ಅವನು ಗಚ್ಚಂತಿ. ಅವ್ಯಯಂ ಪದಂ ಗಚ್ಚಂತಿ. ಪರಮಂ ಪದಂ, ಅದು ಸಾಮಾನ್ಯ ಪದ ಅಲ್ಲ, ಅವ್ಯಯ ಪದ, ಅದು ತತ್. ನೋಡಿ ಆ ಶಬ್ದ ಎಷ್ಟು ಚೆನ್ನಾಗಿ ಬಳಸಿದ್ರು ಅಂದ್ರೆ, ಅದು ತತ್ ಅಂದ್ರೆ ಅದು ದೂರದಲ್ಲಿದೆ, ಅಷ್ಟು ಸುಲಭದಲ್ಲಿಲ್ಲ. ಇಷ್ಟೆಲ್ಲ ದಾಟಿದ್ಮೇಲೆ ಅದು ಸಿಗುತ್ತೆ. ಸಾಧನಾಂತರಂ ಆಹ. ಮೊದಲು ಎಸ್ತಂ ವೇದವಿತು, ಯಾರು
ವೇದವನ್ನ ತಿಳ್ಕೊಳ್ತಾನೋ ಅವನು ದಾರಿಯನ್ನ ಪಡೀತಾನೆ ಅಂದ್ರು. ಅಲ್ಲ, ವೇದವನ್ನು ಪಡೀತಾನೆ ಅಂದ್ರೆ ವೇದವನ್ನ, ಅಥವಾ ವೇದ ಅಂದ್ರೆ ವೇದ ಅಂತ ಮಾತ್ರ ಅಲ್ಲ, ವೇದಕ್ಕೆ ಸರಿಯಾದಂತಹ ಮಹಾಭಾರತ, ರಾಮಾಯಣ, ಪುರಾಣಾದಿಗಳೂ ಸೇರಿ ಎಲ್ಲದರಿಂದಲೂ ಅವನೇ ಗುರಿ ನಮಗೆ, ಎಲ್ಲದರಿಂದಲೂ ಅವನೇ ನಮಗೆ ಕೊನೆ. ಅದೇ ಒಂದ್ರಿಂದ ಮಾತ್ರ ಆಗತ್ತೆ ಅಂತನೂ ಅಲ್ಲ, ಅಥವಾ ಅವನನ್ನ ಪಡಿಲಿಕ್ಕೆ ಬೇರೆ ದಾರಿನೇ ಇಲ್ಲ ಅಂತನೂ ಅಲ್ಲ. ತಿಳುವಳಿಕೆ ಎಲ್ಲರಿಗೂ ಸಮಾನ. ತಿಳುವಳಿಕೆಯ ದಾರಿಗಳು ಬಹಳ ಇದೆ. ಕೆಲವರಿಗೆ ದೊಡ್ಡವರ ಮೂಲಕ ಕೇಳಿ ಕೇಳಿ ಬರುತ್ತೆ, ಕೆಲವರಿಗೆ ಅನುಭವ ಆಗಿ ಬರುತ್ತೆ, ಕೆಲವರಿಗೆ ಓದಿ ಬರುತ್ತೆ, ಒಬ್ಬೊಬ್ಬರಿಗೆ ಒಟ್ಟ ಜ್ಞಾನ ಬರಬೇಕಾದ ಸತ್ಯ. ಜ್ಞಾನ ಅನ್ನೋದಕ್ಕೆ ಹಲವು ದಾರಿ. ಅದು ಪ್ರವೃತ್ತಿಯಿಂದಲೂ ಬರುತ್ತೆ, ಬೇಡವಾದ ವಿಷಯದಲ್ಲಿ ನಿವೃತ್ತಿಯಿಂದಲೂ ಬರುತ್ತೆ. ಗುರುಗಳ ಅನುಗ್ರಹ ಆದಾಗ ನಮ್ಮೊಳಗೆ ಇರುವಂತಹ ಅರಿವನ್ನ ಜಾಗೃತಗೊಳಿಸುವಂತಹ ಕೆಲಸವನ್ನ ಅವ್ರು ಮಾಡಿದ್ರು ಅಂತ ಆದಾಗ, ಯಾವುದೋ ಜನ್ಮದಲ್ಲಿ ಓದಿದ್ದಾದ್ರೂ ಸರಿ, ಈಗ ಅದು ಎಲ್ಲವೂ ಮತ್ತೆ ಮರುಕಳಿಸುತ್ತೆ. ಅದಕ್ಕೋಸ್ಕರ ಮತ್ತೆ ಅಯ್ಯೋ ಅದು ಯಾವಾಗ್ಲೂ ಓದಿದ್ದು, ಈಗ ಕೆಲ್ಲಿ ಸಂಬಂಧ ಅಂತ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದೆಲ್ಲ ಅವನ್ ತಲೆ. ಅಮೂಢರಾಗಿ, ಮೂಢರಲ್ಲದೆ ಅಸಮ್ಮೂಢ ಅವನು ಪಡೀತಾನೆ. ನ ತದ್ಭಾಸ್, ಅಲ್ಲಿ ಎಂಥದ್ದು ತತ್ಪದಂ ಕೀದೃಶಂ, ಅದೆಂಥ ಮನೆ, ಅವನ ಸ್ವರೂಪ ಎಂಥದ್ದು ಅನ್ನೋದನ್ನ ಮುಂದಿನ ಪದ್ಯ ಹೇಳ್ತಾ ಇದೆ. ನ ತದ್ಭಾಸಯತೆ ಸೂರ್ಯ, ಅವನನ್ನ ಸೂರ್ಯ ಬೆಳಗುವುದಿಲ್ಲ. ನ ಶಶಾಂಕ, ಅವನನ್ನ ಚಂದ್ರನ ಬೆಳಕು ಕೂಡ ತೋರ್ಪಡಿಸುವುದಲ್ಲ. ನ ಪಾವಕ, ಅಲ್ಲ ಅವನನ್ನ ಅಗ್ನಿಮುಖದಲ್ಲಿ ಆರಾಧನೆ ಮಾಡ್ತಾರೆ, ಅಗ್ನಿ ಅವನನ್ನು ತೋರಿಸುತ್ತಾ ಅಂದ್ರೆ ಅವನನ್ನು ಈ ಅಗ್ನಿ ಬೆಳಗುವುದು ಸಾಧ್ಯವೇ ಇಲ್ಲ, ಅವನ ಹತ್ತಿರಕ್ಕೆ ಹೋಗಲ್ಲ ಅದು. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ, ಈ ಮೂವರೂ ಇಲ್ಲದ ಬೆಳಕಿನ, ಈ ಮೂರೂ ಬೆಳಕಿಲ್ಲದ ಬೆಳಕಿನ ಊರು ನನ್ನದು. ಇವ್ರು ಯಾರಿಂದಲೂ ಬೆಳಗುದಲ್ಲ, ಅದು ಅವನದ್ದೇ ಸ್ವತಃ ಬೆಳಕು. ಯಾಕೆಂದ್ರೆ ಇವರೆಲ್ಲರ ಬೆಳಕು ನನ್ನಿಂದ. ಅದ್ ಮತ್ತೆ ಮುಂದೆ ಹೇಳ್ತಾನೆ, ತದ್ಧಾಮ ಪರಮಮ್ಮ ಯದ್ಗತ್ವಾನ ನಿವರ್ತಂತೆ, ಎಲ್ಲಿಗೆ ಹೋದ್ರೆ ಮತ್ತೆ ಮರಳಿ ಬರ್ಲಿಕ್ಕಿಲ್ವೋ. ಯಾಕೆಂದ್ರೆ ಸೂರ್ಯನ ಲೋಕಕ್ಕೆ ಹೋಗ್ತಾರಲ್ವಾ ಸಾಧನೆ ಮಾಡಿ, ಅವ್ರು ಮರಳಿ ಬರ್ತಾರೆ. ಚಂದ್ರನ ದಾರಿಯಲ್ಲಿ ಹೋಗ್ತಾರಲ್ವಾ ಅವ್ರು ಮತ್ತೆ ಬರ್ತಾರೆ. ಅಗ್ನಿಯ ಲೋಕಕ್ಕೆ ಹೋಗ್ತಾರೆ ಅಲ್ವಾ ಅವ್ರು ಮತ್ತೆ ಬರ್ತಾರೆ. ಆದ್ರೆ ನನ್ನ ಲೋಕಕ್ಕೆ ಯಾರು ಹೋಗ್ತಾರೋ ಅವ್ರು ಮತ್ತೆ ಬರಲ್ಲ. ದಾರಿ ಮೂರು: ಶಶಿಮಂಡಲಾಯ ನಮಃ, ಸೋಮಮಂಡಲಾಯ ನಮಃ, ವಹ್ನಿಮಂಡಲಾಯ ನಮಃ. ಇದು ಮೂರು ಮಂಡಲಗಳು ನಮ್ಮ ಹೃದಯದಲ್ಲಿ ನಿರಂತರವಾಗಿ ಭಗವಂತನ ಆವಾಸ ಸ್ಥಾನಗಳು. ಆದ್ರೆ ಈ ಮೂರು ಸ್ಥಾನಗಳು ಅವನಿಗೆ ಆಶ್ರಯಗಳಷ್ಟೇ ಬಿಟ್ರೆ ಅದೇ ಅವನ ತಾಣ ಅಲ್ಲ. ಮತ್ತೆ ಆ ತಾಣದಿಂದ ಅವನು ಬೆಳಗುದು ಅಲ್ಲ. ಅದರ ಮೂಲಕ ಇನ್ನೂ ಆಳಕ್ಕೆ ಅವನದ್ದೇ ಆದ ಅಗ್ನಿ ರೂಪ, ಅವನದ್ದೇ ಆದ ಚಂದ್ರ ರೂಪ, ಅವನದ್ದೇ ಆದ ಸೂರ್ಯ ರೂಪ, ಸೂರ್ಯನಾರಾಯಣ ಅಂತ ಅನಿಸಿಕೊಳ್ಳುವಂತಹ ರೂಪಕ್ಕೆ ಅವನು ಶರಣಾದ ಅಂತಂದ್ರೆ ಮತ್ತೆ ಮರಳಿ ಬರಬೇಕಾದ ದಾರಿ ಅಲ್ಲ. ತದ್ಧಾಮ ಪರಮಮ್ಮ ಅಂತ ಈ ಪದ್ಯದಲ್ಲಿ ಹೇಳಿ ಮುಂದೆ ಒಂದು ಶಾಕಿಂಗ್ ವಾಕ್ಯವನ್ನ ಪ್ರಯೋಗ ಮಾಡ್ತಾರೆ. ಅದು ಒಂಥರ ತಲೆ ಕೆಡುತ್ತೆ. ಏನ್ ಹೇಳದ ಅಂದ್ರೆ, ಮಮೈವ ಅಂಶಃ ಜೀವಲೋಕೆ ಜೀವಭೂತ ಸನಾತನ. ಎಷ್ಟು ಸ್ಪಷ್ಟವಾಗಿ ಜೀವಲೋಕದಲ್ಲಿರುವಂತಹ ಜೀವನಾಗಿರುವ ಸನಾತನ, ಅತ್ಯಂತ ಹಳಬನಾಗಿರುವ ವ್ಯಕ್ತಿಯು ಮಮೈವ ಅಂಶಃ, ನನ್ನದೇ ಅಂಶವಾಗಿದ್ದಾನೆ. ಅಂದ್ರೆ ಒಂದು ರೀತಿಯಲ್ಲಿ ನಮಗೆ ಏಕತೆಯನ್ನ ಅರ್ಥ ಮಾಡಿಸ್ಲಿಕ್ಕೆ ಇರುವಂತಹ ಪದ್ಯದ ಸಾರವಾಗಿ ಇದು ಕಾಣುತ್ತೆ. ಇದನ್ನು ಏನ್ ಮಾಡಿದ್ರು ನಮಗೆ ಬೇರೆ ರೀತಿ ಅರ್ಥ ಮಾಡ್ಲಿಕ್ಕೆ ಬರಲ್ಲ ಅನ್ನುವ ಹಾಗೆ ಈ ಪದ್ಯ ಇದೆ. ಅದು ಯಾವಾಗ್ಲೂ ಹಾಗೆ ಅಲ್ವಾ, ಪೂರ್ವ ಪಕ್ಷ ಚೆನ್ನಾಗಿ ಗಟ್ಟಿ ಆದ್ರೇನೆ ನಮಗೆ ಉತ್ತರ ಕೊಡುವಾಗ ಅದರ ನಿರ್ಧಾರ ಅನ್ನೋದು ಹೆಚ್ಚು ಮನದಟ್ಟಾಗುತ್ತೆ. ಹಾಗಾಗಿ ಸನಾತನನಾದಂತಹ ಜೀವಲೋಕದಲ್ಲೇ ಇದ್ದು ಅನೇಕ ಸಾಧನೆಗಳನ್ನು ಮಾಡ್ಲಿಕ್ಕೋಸ್ಕರ ಹುಟ್ಟಿ ಬಂದಿರುವಂತವನು ಮಮೈವ ಅಂಶ. ಮಮೈವ ಅಂಶ, ಈ ಅಂಶ ಹೇಗೆ? ಹಾಗಾದ್ರೆ ನಮಗೆ ಈ ಸಾಧನೆ ಯಾಕೆ, ಇಷ್ಟೆಲ್ಲ ವ್ಯಥೆ ಯಾಕೆ ಅನ್ನುವ ಪ್ರಶ್ನೆಗೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಏನು ಉತ್ತರ ಕೊಡ್ತಾನೆ ಕೃಷ್ಣ ಅನ್ನೋದನ್ನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.